ನಾವು ಇವಾಗ ಹೀರೆಕಾಯಿ ಬಸ್ಸಾರು ಮಾಡ್ತಾಯಿದ್ವಿ. ಹೇಗೆ ಮಾಡೋದು ನೋಡೋಣ ಬನ್ನಿ. ಫಸ್ಟು ಬೇಳೆ, ಅದಕ್ಕೆ ಸ್ವಲ್ಪ ಹಚ್ಚಿಟ್ಕೊಂಡಿರೋ ಹೀರೆಕಾಯಿ ತೊಳೆದು ಹಾಕೋಬೇಕು. ಆಮೇಲೆ ಸ್ವಲ್ಪ ಉಪ್ಪು ನೀರು ಹಾಕಿ ಒಂದೆರಡು ವಿಜಿಲ್ ಕೂಗಿಸ್ಕೊಳ್ಳೋಣ. ಈಗ ಕೂಗಿಸ್ಕೊಂಡಿದ್ದಾಗಿದೆ. ಈಗ ನೀರು ಬಸ್ಕೊತಾ ಇದ್ದೀವಿ. ನೀರು ಸಪ್ರೇಟು, ಪಲ್ಯ ಸಪ್ರೇಟ್ ಮಾಡ್ಕೊಬಿಟ್ಟು ಈಗ ಬಸ್ಕೊಂಡಿದ್ದಾದಮೇಲೆ ಅದನ್ನು ನೀರು ಹಂಗೆ ಇಟ್ಬಿಟ್ಟು ಪಲ್ಯ ಆರಿಸ್ಕೊಬಿಟ್ಟು ಅದನ್ನು ಪಲ್ಯ ಮಾಡ್ಕೊಳ್ಳೋಣ. ಈಗ ಅದಕ್ಕೆ ಮಿಕ್ಸಿಗೆ ಹಾಕ್ಕೊಂಡು ನೀರಿಗೆ ಬಸ್ಸಾರು ಮಾಡೋಕ್ಕೆ ಬೇಳೆ, ಒಂದು ಸ್ವಲ್ಪ ಒಣಮೆಣ್ಸಿಕಾಯಿ, ನೀವು ಒಣಮೆಣ್ಸಿಕಾಯಿ ಆದರೂ ಹಾಕ್ಕೋಬೋದು, ಹಸಿಮೆಣ್ಸಿಕಾಯಿ ಆದರೂ ಹಾಕ್ಕೋಬೋದು, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ, ಸ್ವಲ್ಪ ಜೀರಿಗೆ ಹಾಕ್ಕೊಬಿಟ್ಟು ಚೆನ್ನಾಗಿ ಸ್ವಲ್ಪ ಜೀರಿಗೆ ಹಾಕ್ಕೋತಾ ಇದ್ದೀನಿ. ಅದಾದಮೇಲೆ ಈ ಮಿಕ್ಸಿಗೆ ಹಾಕ್ಕೊಂಡಿದ್ದಾಯಿತು. ಈಗ ಖಾರ ಆಡಿಸ್ಕೊಂಡಿರೋದು ನೀರು ಬಸ್ಕೊಂಡಿದ್ವಲ್ಲ ಅದರಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕಲಿಸ್ಕೊಬಿಡ್ಬೇಕು. ಇದು ಬಸ್ಸಾರು. ಈಗ ಹೀರೆಕಾಯಿ ಇದೆಯಲ್ಲ ಆ ಪಲ್ಯ ಬೇಳೆ ಬೇಯಿಸ್ಕೊಂಡಿರೋದು ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ ಫಸ್ಟು ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಈರುಳ್ಳಿ, ಒಗ್ಗರಣೆಗೆ ಮಾಡ್ಕೊಳ್ಳೋಕೆ ಸ್ವಲ್ಪ ಈರುಳ್ಳಿ ಮತ್ತು ಒಂದೆರಡು ಮೆಣಸಿನ್ಕಾಯಿ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಈರುಳ್ಳಿ ಫ್ರೈ ಆಗೋವರೆಗೂ ಇದು ಮಾಡ್ಕೊಳ್ಳೋಣ. ಅದಾದಮೇಲೆ ಅದು ಎತ್ತಿಟ್ಕೊಂಡಿರೋದಕ್ಕೆ ಸ್ವಲ್ಪ ತೆಂಗಿನಕಾಯಿ ಬೆರೆಸ್ಕೊಬಿಟ್ಟು ಅದನ್ನು ಈ ಬಾಣಲೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ತುರ್ಕೊಬಿಡೋಣ. ಹುರ್ಕೊಂಡಿದ್ದಾದಮೇಲೆ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ನೀರು ಬಸ್ಕೊಂಡಿದ್ವಿ, ಅದಕ್ಕೆ ಹುಣಸೆ ಹುಳಿ ಹಾಕಿರಲಿಲ್ಲ. ಈಗ ಸ್ವಲ್ಪ ಸಾಂಬಾರಿಗೆ ಹುಣಸೆ ಹುಳಿ ನೆನೆಸಿಟ್ಕೊಂಡಿದ್ದೆ, ರಸ ಹಿಂಡ್ಕೊತಾ ಇದ್ದೀನಿ. ಅದು ಈಗ ಬಸ್ಸಾರು ರೆಡಿ. ಹೀರೆಕಾಯಿ ಬಸ್ಸಾರು